ಪ್ರಜಾತಂತ್ರ ವ್ಯವಸ್ಥೆಗೆ ಈ ಕಪ್ಪು ಚುಕ್ಕೆ ಇಡುವಂಥ ಪ್ರಯತ್ನನ ರಾಹುಲ್ ಗಾಂಧಿ ಅವರು ಮಾಡ್ತಿದ್ದಾರೆ. ಅಂದರೆ ಇವರು ದೇಶದ ಪ್ರಜಾತಂತ್ರ ವ್ಯವಸ್ಥೆಯ ಜೊತೆಯಲ್ಲಿ ಚೆಲ್ಲಾಟವನ್ನು ಆಡ್ತಿದ್ದಾರೆ ಅಂತಲೇ ನಾವು ಹೇಳ್ಬೋದು. ಈ ಮನುಷ್ಯನಿಗೆ ಏನಾದರೂ ನಾಚಿಕೆ ಮಾನ ಮರ್ಯಾದೆ ಅನ್ನೋದಿದ್ರೆ, ತಾನು ಒಂದು ವಿರೋಧ ಪಕ್ಷದ ನಾಯಕ ಅನ್ನುವಂಥ ಗುರುತರವಾದ ಜವಾಬ್ದಾರಿ ತನ್ನ ಹೆಗಲ ಮೇಲೆ ಇದೆ ಅನ್ನೋದು ಈತನಿಗೆ ಏನಾದರೂ ಅರಿವಿದ್ರೆ, ಇವರು ಚರ್ಚೆಗಳನ್ನು ಸುಸೂತ್ರವಾಗಿ ನಡೆಸಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕು. ಸಂಸತ್ನಲ್ಲಿ ಚರ್ಚೆಯ ನಡುವೆ ಗದ್ದಲವನ್ನು ಎಬ್ಬರಿಸಿ ಇವರಿಬ್ಬರು ಮಳೆಯಲ್ಲಿ ಬಂದು ರೀಲ್ಸ್ ಮಾಡ್ತಾ ಉಚ್ಚಾಟ ಮೆರೀತಾರಲ್ರಿ. ಇದನ್ನು ಉಚ್ಚಾಟ ಅಲ್ಲದೆ ಇನ್ನೇನು ಅನ್ಬೇಕು, ಹುಡುಗಾಟಿಕೆ ಅನ್ಬೇಕಲ್ವಾ? ಜವಾಬ್ದಾರಿ ಬೇಡವಾ? ಆಯಿತು, ನಿಮಗೆ ಚರ್ಚೆಗಳಲ್ಲಿ ಭಾಗವಹಿಸ್ಲಿಕ್ಕೆ ಆಗಲ್ಲ ಅನ್ನೋದಾದರೆ ಬರೆದು ಕೊಟ್ಟು ಹೊಟ್ಟೋಗಿ ನಿಮ್ಮ ಸಂಸದ ಕ್ಷೇತ್ರಕ್ಕೆ ವಾಪಸ್ ಹೋಗಿ ಅಲ್ಲಿ ಜನಗಳಿಗೆ ಅಭಿವೃದ್ಧಿ ಕಾರ್ಯಗಳನ್ನು ಮಾಡೋದ್ರ ಕಡೆ ಏನಾದರೂ ಗಮನ ಹರಿಸ್ರಿ. ಅಂದರೆ ವಿದೇಶಿ ದೇಣಿಗೆಗಳ ನಿಯಂತ್ರಣ ಕಾಯ್ದೆ 2026 ಈ ಬಿಲ್ಲಿಗೆ ಒಂದು ಮಸೂದೆಯನ್ನು ಮಂಡಿಸಿ ಅಂಗೀಕಾರವನ್ನು ಪಡ್ಕೊಂಡ್ರೆ ರಾಹುಲ್ ಗಾಂಧಿಗೆ ಮತ್ತು ಕಾಂಗ್ರೆಸ್ ಪಾರ್ಟಿಗೆ ಯಾಕೆ ಹತ್ಕೊಂಡು ಉರಿಬೇಕು? ಶಶಿ ತರೂರ್ ಅವರು ಹೇಳ್ತಿರೋದೇನು ಅಂದರೆ, ಈ ಒಂದು ನಿಯಂತ್ರಣ ಕಾಯ್ದೆ, ಇವಾಗೇನು ವಿದೇಶಿ ದೇಣಿಗೆಗಳ ನಿಯಂತ್ರಣ ಕಾಯ್ದೆ ಅಂತ ತೊಗೊಂಡ್ಬರ್ತಿದ್ದಾರೆ, ಇದು ಪ್ರಜಾತಂತ್ರ ವ್ಯವಸ್ಥೆಗೆ ಮಾರಕ. ಯಾಕೆ ಸ್ವಾಮಿ ನಿಮಗೆ ಮಾರಕ ಆಗಬೇಕು? ಕಾಂಗ್ರೆಸ್ ಪಾರ್ಟಿಗೆ ಏನಾದರೂ ನೈತಿಕತೆ ಅನ್ನೋದಿದ್ದರೆ ಕರ್ನಾಟಕ ರಾಜ್ಯದಲ್ಲಿ ಒಬ್ಬರು ಸಚಿವರಿಗೂ ಕೂಡ ಮಹಿಳೆಯರನ್ನ ಆಯ್ಕೆ ಮಾಡಲೇ ಇಲ್ಲ. ಇವರು ಮಹಿಳೆಯರ ಪರ ಅಂತ ಹೇಳ್ತಾರೆ. ಈ ರಾಹುಲ್ ಗಾಂಧಿ ಅವರ ಈ ಉಚ್ಚಾಟವನ್ನು ನಾವೆಲ್ಲ ಹಿಂಗೆ ನೋಡ್ಕೊಂಡು ಕೂತ್ಕೊಂಡ್ರೆ ಮುಂದೆ ಇವರು ಒಂದು ದಿನ ಪ್ರಜಾತಂತ್ರ ವ್ಯವಸ್ಥೆಗೆ ಮಾರಕ ಆಗ್ತಾರೆ. ಕೈಯಲ್ಲಿ ಸಂವಿಧಾನವನ್ನು ತೋರಿಸೋದು, ನಡ್ಕೊಳ್ಳೋದೆಲ್ಲವೂ ಕೂಡ ಸಂವಿಧಾನ ವಿರೋಧಿ ನಡೆಯನ್ನೇ ನಡೆಯೋದು. ಟಿವಿ ವಿಕ್ರಮದ ಸಮಸ್ತ ವೀಕ್ಷಕರಿಗೆ ಆಟೋವಾಲ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಜಯಂತ್ ಪಾಂಡೆ. ಸ್ನೇಹಿತರೆ, ಆಟೋವಾಲ ಕಾರ್ಯಕ್ರಮಕ್ಕೆ ನಾವಿಂದು ಆಯ್ದುಕೊಂಡಂತಹ ವಿಷಯ ರಾಹುಲ್ಗೆ ಚೆಲ್ಲಾಟ, ದೇಶಕ್ಕೆ ಪ್ರಾಣ ಸಂಕಟ. ಹೌದು ಸ್ನೇಹಿತರೆ, ನಾನು ಈ ರೀತಿಯಾಗಿ ಹೇಳ್ತಾ ಇರೋದಕ್ಕೆ ಒಂದು ಪ್ರಬಲವಾದ ಕಾರಣ ಉಂಟು. ನೋಡಿ, ಹೇಳಿ ಕೇಳಿ ಮುಂಗಾರಿನ ಅಧಿವೇಶನ ನಡೀತಿದೆ. ಲೋಕಸಭೆಯಲ್ಲಿರ್ಬೋದು, ರಾಜ್ಯಸಭೆಯಲ್ಲಿರ್ಬೋದು, ಸಂಸತ್ನ ಅಧಿವೇಶನ ಸುಸೂತ್ರವಾಗಿ ನಡಿಬಾರ್ದು ಅಂತ ವಿಪಕ್ಷಗಳು, ವಿರೋಧ ಪಕ್ಷಗಳು ಹೊಂಚನ್ನು ಹಾಕಿ ಸಂಚನ್ನು ಮಾಡ್ಕೊಂಡು ಕೂತಿರೋದು ಸುಸ್ಪಷ್ಟವಾಗಿ ದೇಶದ ಜನತೆ ಮುಂದೆ ಒಂದು ಚಿತ್ರಣವನ್ನೇ ಕೊಟ್ಬಿಟ್ಟಿದೆ. ಇವರು ಯಾಕೆ ಈ ರೀತಿಯಾಗಿ ಮಂಡುತನವನ್ನು ಮೆರೀತಿದ್ದಾರೆ, ಯಾಕೆ ಈ ರೀತಿಯಾಗಿ ಜಿದ್ದಿಗೆ ಬಿದ್ದು ಲೋಕಸಭೆಯಲ್ಲಿರ್ಬೋದು ಮತ್ತು ರಾಜ್ಯಸಭೆಯಲ್ಲಿರ್ಬೋದು ಚರ್ಚೆಗಳಿಗೆ ಅವಕಾಶವನ್ನು ಕೊಡಬಾರ್ದು, ಮಸೂದೆಗಳನ್ನು ಮಂಡಿಸಲಿಕ್ಕೆ ಬಿಡಬಾರ್ದು ಅನ್ನೋಂಥ ವಿಷಯ ಇವತ್ತು ದೇಶದ ಎಲ್ಲ ಕಡೆಗೆ ಚರ್ಚೆಗೆ ಗ್ರಾಸ ಆಗಿರ್ತಕ್ಕಂಥದ್ದು. ಸ್ನೇಹಿತರೆ ನೋಡಿ, ಒಂದು ದೇಶ ಅಂತ ಅಂಥದ್ದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಡೆಯುವಾಗ ಮಸೂದೆಗಳನ್ನು ಮಂಡನೆ ಮಾಡಬೇಕಾಗುತ್ತೆ ಅಲ್ಲಿನ ಸಂಸತ್ನಲ್ಲಿ. ಅಲ್ಲಿ ಚರ್ಚೆಗೆ ವಿಫಲವಾದಂಥ ಅವಕಾಶವನ್ನು ಕೊಟ್ಟು ಎಲ್ಲರ ಅಭಿಪ್ರಾಯಗಳನ್ನು ಪಡೆದು ಮಸೂದೆಗಳನ್ನು ಕಾಯ್ದೆಗಳಾಗಿ ಮಾರ್ಪಡಿಸಿ ಕಾನೂನುಗಳನ್ನು ರೂಪಿಸಿ ದೇಶವನ್ನು ಸುಸ್ಥಿತಿಯಲ್ಲಿ ಇಡಬೇಕಾಗುತ್ತೆ, ಆಡಳಿತವನ್ನು ನಡೆಸಬೇಕಾಗುತ್ತೆ. ಇದೆಲ್ರಿಗೂ ಗೊತ್ತಿರೋವಂಥ ವಿಚಾರ. ಆದರೆ ವಿಶ್ವದ ಅತಿ ಬೃಹತ್ತಾಗಿರುವಂಥ ಪ್ರಜಾತಾಂತ್ರಿಕ ವ್ಯವಸ್ಥೆ 140 ಕೋಟಿಗೂ ಮಿಗಿಲಾದ ಜನರನ್ನು ಪ್ರತಿನಿಧಿಸ್ತಾ ಇದೆ ಇವತ್ತು ಭಾರತ. ಅಂಥ ಒಂದು ಪ್ರಜಾತಂತ್ರ ವ್ಯವಸ್ಥೆಗೆ ಈ ಕಪ್ಪು ಚುಕ್ಕೆ ಇಡುವಂಥ ಪ್ರಯತ್ನನ ರಾಹುಲ್ ಗಾಂಧಿ ಅವರು ಮಾಡ್ತಿದ್ದಾರೆ. ಅಂದರೆ ಇವರು ದೇಶದ ಪ್ರಜಾತಂತ್ರ ವ್ಯವಸ್ಥೆಯ ಜೊತೆಯಲ್ಲಿ ಚೆಲ್ಲಾಟವನ್ನು ಆಡ್ತಿದ್ದಾರೆ ಅಂತಲೇ ನಾವು ಹೇಳ್ಬೋದು. ಇದರಲ್ಲಿ ಯಾರಿಗೂ ಭಯವೂ ಬೇಡ, ಅಳುಕೂ ಬೇಡ. ಈ ಮನುಷ್ಯನಿಗೆ ಏನಾದರೂ ನಾಚಿಕೆ ಮಾನ ಮರ್ಯಾದೆ ಅನ್ನೋದಿದ್ದರೆ, ತಾನು ಒಂದು ವಿರೋಧ ಪಕ್ಷದ ನಾಯಕ ಅನ್ನುವಂಥ ಗುರುತರವಾದ ಜವಾಬ್ದಾರಿ ತನ್ನ ಹೆಗಲ ಮೇಲೆ ಇದೆ ಅನ್ನೋದು ಈತನಿಗೆ ಏನಾದರೂ ಅರಿವಿದ್ದರೆ, ಇವರು ಚರ್ಚೆಗಳನ್ನು ಸುಸೂತ್ರವಾಗಿ ನಡೆಸಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕು. ಪದೇ ಪದೇ ಹೋಗಿ ಒಂದು ಮದುವೆ ಹೆಣ್ಣಿಗೆ ನೀನು ಮದುವೆ ಆಗು ಅಂತ ಗುರು ಹಿರಿಯರು ಒಪ್ಪಿಸ್ತಾರಲ್ಲ, ಆ ರೀತಿಯಾಗಿ ಒಪ್ಪಿಸಿ ಸಂಧಾನಗಳನ್ನ ಮಾಡಿಕೊಂಡು ಚರ್ಚೆ ಮಾಡೋಕ್ಕಾಗುತ್ತೇನ್ರಿ? ಇವ್ರನ್ನ ಆಯ್ಕೆ ಮಾಡಿ ಕಳಿಸಿದಾರಲ್ಲ ಆ ಜನಕ್ಕೆ ಇವರು ಏನಂತ ಒಂದು ನ್ಯಾಯವನ್ನು ಕೊಡ್ತಾರೆ? ರಾಯ್ಬರೇಲಿ ಜನರು ನಿಜವಾಗ್ಲೂ ತಪ್ಪು ಕೆಲಸ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಇಂಥ ಒಂದು ಮಂಡಾಟವನ್ನು ಮೆರೆಯುವಂಥ ಮನುಷ್ಯನ ಸಂಸದನಾಗಿ ಆಯ್ಕೆ ಮಾಡಿ ಕಳಿಸಿ ಇವರನ್ನು ಕಾಂಗ್ರೆಸ್ ಪಾರ್ಟಿ ಅಂತ ಹೇಳುವಂಥ ಕಾಂಗ್ರೆಸ್ ಪಾರ್ಟಿ ವಿರೋಧ ಪಕ್ಷದ ನಾಯಕನನ್ನಾಗಿ ಮಾಡಿದೆ. ನಿನ್ನೆ ಒಂದು ಘಟನೆ ನಡೆಯುತ್ತೆ. ಈ ಘಟನೆ ತುಂಬ ಸಣ್ಣದಾಗೆ ಕಾಣ್ಬೋದು, ಆದರೆ ಈ ಒಂದು ಪ್ರಯತ್ನದ ಹಿಂದೆ ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ವಾದ್ರಾ ಅವರಿದ್ದಾರಲ್ಲ, ಒಂದು ಗಂಭೀರವಾದಂಥ ಸಂದೇಶವನ್ನು ರವಾನೆ ಮಾಡುವಂಥ ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ. ಯಾಕೆ ಅಂತ ಹೇಳಿದ್ರೆ, ಸಂಸತ್ನಲ್ಲಿ ಚರ್ಚೆಯ ನಡುವೆ ಗದ್ದಲವನ್ನು ಎಬ್ಬರಿಸಿ ಇವರಿಬ್ಬರು ಮಳೆಯಲ್ಲಿ ಬಂದು ರೀಲ್ಸ್ ಮಾಡ್ತಾ ಉಚ್ಚಾಟ ಮೆರೀತಾರಲ್ರಿ. ಇದನ್ನು ಉಚ್ಚಾಟ ಅಲ್ಲದೆ ಇನ್ನೇನು ಅನ್ಬೇಕು, ಹುಡುಗಾಟಿಕೆ ಅನ್ಬೇಕಲ್ವಾ? ಜವಾಬ್ದಾರಿ ಬೇಡವಾ? ಒಂದು ಸಂಸದರು ನೀವಿಬ್ಬರು ಹೇಳಿ ಕೇಳಿ, ವಯನಾಡಿನಲ್ಲಿ ನಿಮ್ಮ ಬ್ರದರ್ಸ್ಗಳಿದ್ದಾರಲ್ಲಪ್ಪ, ನಿಮ್ಮಿಬ್ಬರನ್ನು ಅಣ್ಣನ ಗೆಲ್ಲಿಸಿ ಕಳಿಸಿದ್ರು, ಆಮೇಲೆ ತಂಗಿನ ಗೆಲ್ಲಿಸಿ ಕಳಿಸಿದ್ರು, ನೀವು ರಾಜೀನಾಮೆ ಕೊಟ್ಬಿಟ್ರಿ.
ನೀವು ಆಯ್ಕೆ ಮಾಡ್ಕೊಳ್ಳೋಂಥ ಕ್ಷೇತ್ರಗಳು ಯಾವುದು? ನಿಮ್ಮ ಬ್ರದರ್ಸ್ಗಳು ಯಥೇಚ್ಛವಾಗಿರ್ಬೇಕು, ನಿಮ್ಮ ಮೇಲೆ ಸಿಂಪತಿ ಇಟ್ಕೊಂಡಿರೋವಂಥವ್ರು ಇರಬೇಕು. ಅಂಥ ಕಡೆ ಹೋಗಿ ಕ್ಷೇತ್ರಗಳನ್ನ ಆಯ್ಕೆ ಮಾಡ್ಕೊತೀರಾ. ಆಯಿತು, ನಿಮಗೆ ಚರ್ಚೆಗಳಲ್ಲಿ ಭಾಗವಹಿಸ್ಲಿಕ್ಕೆ ಆಗಲ್ಲ ಅನ್ನೋದಾದರೆ ಬರೆದು ಕೊಟ್ಟು ಹೊಟ್ಟೋಗಿ ನಿಮ್ಮ ಸಂಸದ ಕ್ಷೇತ್ರಕ್ಕೆ ವಾಪಸ್ ಹೋಗಿ ಅಲ್ಲಿ ಜನಗಳಿಗೆ ಅಭಿವೃದ್ಧಿ ಕಾರ್ಯಗಳನ್ನು ಮಾಡೋದ್ರ ಕಡೆ ಏನಾದರೂ ಗಮನ ಹರಿಸ್ರಿ. ಅದನ್ನು ಬಿಟ್ಬಿಟ್ಟು ನೀವು ಇಲ್ಲ ಸಲ್ಲದ ಷಡ್ಯಂತ್ರಗಳನ್ನ ಮಾಡಿಕೊಂಡು ಪಿತೂರಿಗಳನ್ನ ಮಾಡಿಕೊಂಡು ಯಾರು ಅಭಿಜಿತ್ ದೀಪ್ಕೆ ಅಂತ ಹೇಳುವಂಥ ಒಬ್ಬ ಹುಡುಗ ಮಾಡಿದಂಥ ಒಂದು ವಿದ್ಯಾರ್ಥಿ ಚಳುವಳಿಯನ್ನು ಹೈಜಾಕ್ ಮಾಡಬೇಕು, ಅದರ ಸಂಪೂರ್ಣ ಲಾಭ ನಮಗೆ ಪಡ್ಕೊಬೇಕು ಅಂತೆಲ್ಲ ನೀವು ಪ್ರಯತ್ನಗಳು ಮಾಡಿದ್ರಿ. ನಿಮ್ಮ ಎಲ್ಲ ಪ್ರಯತ್ನಗಳು ಏನಾಗೋಯ್ತು ಅಂದರೆ ನಿಮ್ಮ ಪಿತೂರಿಗಳು ಷಡ್ಯಂತ್ರಗಳು ಎಲ್ಲ ಮುಗಿದೋಯ್ತು. ಈಗ ಇನ್ನೇನಿದ್ರು ನೀವು ಚರ್ಚೆಗೆ ಕೂತ್ಕೊಳ್ಳೇಬೇಕಾಗಿರುವಂಥ ಅನಿವಾರ್ಯ ಸಂದರ್ಭದಲ್ಲಿದ್ದೀರಾ. ನಾನಿಲ್ಲಿ ಹೇಳ್ಬೇಕಾಗಿರೋ ಒಂದು ವಿಚಾರ ಇದೆ ಸ್ನೇಹಿತರೆ, ಯಾವಾಗಲೂ ನಾವು ಮಹಿಳೆಯರ ಪರ, ವಿದ್ಯಾರ್ಥಿಗಳ ಪರ, ದೇಶದ ಯುವಕರ ಪರ ಮತ್ತು ಅಂತ ಹೇಳುವಂಥ ಕಾಂಗ್ರೆಸ್ ಪಾರ್ಟಿ ಸರ್ವ ಜನರಿಗೂ ಒಳ್ಳೆಯದನ್ನು ಮಾಡೋವಂಥ ಪಾರ್ಟಿ, ದೇಶದ ಭದ್ರತೆಯನ್ನು ಬಯಸೋ ಪಾರ್ಟಿ ಅಂತ ಹೇಳ್ಕೊಳತ್ತಲ್ಲ ಕಾಂಗ್ರೆಸ್ ಅನ್ನೋವಂಥ ಕಳೆ ಸಸ್ಯ. ಈ ಕಳೆ ಸಸ್ಯ ಮಾಡೋಕ್ಕೆ ಹೊರಟಿರೋದು ಏನು ಅಂತ ಹೇಳಿದ್ರೆ FCRA ಅಂತ ಒಂದು ಬಿಲ್ಲನ್ನು ತೊಗೊಂಬರ್ತಿದ್ದಾರೆ. FCRA ಬಿಲ್ ಇದೆ, ಅದಕ್ಕೆ ತಿದ್ದುಪಡಿಯನ್ನು ಮಾಡ್ತಿದ್ದಾರೆ. ಅಂದರೆ ವಿದೇಶಿ ದೇಣಿಗೆಗಳ ನಿಯಂತ್ರಣ ಕಾಯ್ದೆ 2026. ಈ ಬಿಲ್ಲಿಗೆ ಒಂದು ಮಸೂದೆಯನ್ನು ಮಂಡಿಸಿ ಅಂಗೀಕಾರವನ್ನು ಪಡ್ಕೊಂಡ್ರೆ ರಾಹುಲ್ ಗಾಂಧಿಗೆ ಮತ್ತು ಕಾಂಗ್ರೆಸ್ ಪಾರ್ಟಿಗೆ ಯಾಕೆ ಹತ್ಕೊಂಡು ಉರಿಬೇಕು? ಅಂದರೆ ಲಟ್ಟಣಿಗೆ ತಗೊಂಡು ಬಾರಿಸದೇ ಇದ್ರೂ ಕೂಡ ಬಾಸುಂಡೆ ಬಂದಂಗೆ ಆಡ್ತಿರೋದು ಯಾಕೆ ಕಾಂಗ್ರೆಸ್ ಪಾರ್ಟಿ ಅಂತ. ಕಾಂಗ್ರೆಸ್ ಪಾರ್ಟಿನ ಬಿಡಿ, ಅಮೇರಿಕದ ಸಾಂಸದ ಒಬ್ಬ ಇದ್ದಾನೆ ರೈಲಿ ಮೋರ್ ಅಂತ, ಈತ ಈ FCRA ಬಿಲ್ ಏನು ಇವಾಗ ತೊಗೊಂಬರ್ತಿದೆ ಇದು ಪ್ರಜಾತಂತ್ರ ವ್ಯವಸ್ಥೆಗೆ ಮಾರಕ, ದೇಶದಲ್ಲಿರುವಂಥ ಧಾರ್ಮಿಕ ದತ್ತಿ ಮತ್ತು ಚರ್ಚ್ಗಳನ್ನು ಇಡೋದಕ್ಕೆ ಭಾರತ ಸರ್ಕಾರ ಈ ರೀತಿಯಾಗಿ ಪ್ರಯತ್ನ ಮಾಡ್ತಾ ಇದೆ ಅಂತ. ಅಂದರೆ ಇವಾಗ ಅಮಿತ್ ಶಾ ಅವರು ತರೋದಕ್ಕೆ ನಿರ್ಧಾರ ಮಾಡಿರುವಂಥ ವಿದೇಶಿ ದೇಣಿಗೆಗಳ ನಿಯಂತ್ರಣ ಕಾಯ್ದೆ ಇದೆಯಲ್ಲ, ಇದು ಬಂದ್ಬಿಟ್ರೆ ಏನಾಗುತ್ತೆ ಅಂದರೆ ನೀವು ಯಾವ ಒಂದು ಕೆಲಸಕ್ಕೋಸ್ಕರ ವಿದೇಶಿ ದೇಣಿಗೆಯನ್ನು ಪಡ್ಕೊಳ್ತೀರೋ ಅದೇ ಕೆಲಸಕ್ಕೆ ಉಪಯೋಗಿಸ್ಬೇಕು. ಅದನ್ನು ನೀವು ಮತ್ತೆ ನೋಂದಣಿ ಮಾಡ್ಕೊಬೇಕು. ಆ ಲೆಕ್ಕಾಚಾರಗಳಲ್ಲೇನಾದರೂ ತಪ್ಪು ಆದರೆ ಆ ಸಂಸ್ಥೆಗಳನ್ನು ಒಂದು ಕಪ್ಪು ಪಟ್ಟಿಗೆ ಸೇರಿಸ್ಬಿಡ್ತಾರೆ, ಅವರ ಆಸ್ತಿ ಪಾಸ್ತಿಗಳನ್ನ ಜಪ್ತು ಮಾಡ್ಕೊಳ್ಳೋಂಥ ಪ್ರಕ್ರಿಯೆ ನಡೀತೆ. ಅದಕ್ಕೆ ಶಶಿ ತರೂರ್ ಅವರು ಹೇಳ್ತಿರೋದೇನು ಅಂದರೆ ಈ ಒಂದು ನಿಯಂತ್ರಣ ಕಾಯ್ದೆ, ಇವಾಗೇನು ವಿದೇಶಿ ದೇಣಿಗೆಗಳ ನಿಯಂತ್ರಣ ಕಾಯ್ದೆ ಏನು ತೊಗೊಂಬರ್ತಿದ್ದಾರೆ ಇದು ಪ್ರಜಾತಂತ್ರ ವ್ಯವಸ್ಥೆಗೆ ಮಾರಕ. ಯಾಕೆ ಸ್ವಾಮಿ ನಿಮಗೆ ಮಾರಕ ಆಗಬೇಕು? ಈಗ ಅಮೇರಿಕದ ರ್ಯಾಲಿ ಮೋರೋ ಹೇಳುವಂತೆಯೇ ಅಮೇರಿಕ ಸಾಕಷ್ಟು ದೇಣಿಗೆಯನ್ನು ಕ್ರೈಸ್ತ ಮಿಷನರಿಗಳಿಗೆ ಕೊಡ್ತಿದೆ. ಕ್ರೈಸ್ತ ಮಿಷನರಿಗಳು ಅದನ್ನು ಆರೋಗ್ಯ ಸೇವೆಗೆ ಬಳಸ್ತೀವಿ, ಸಮಾಜ ಸೇವೆಗೆ ಬಳಸ್ತೀವಿ, ಶೈಕ್ಷಣಿಕ ವ್ಯವಸ್ಥೆಗೆ ಬಳಸ್ತೀವಿ ಅಂತ ಹೇಳ್ತಾರಾದ್ರೂ ಕೂಡ ಅದರಿಂದ ಅಡಗಿರೋ ಅಂಥ ಪಿತೂರಿ ಯಾವುದು? ಮತಾಂತರ ಮಾಡ್ತಕ್ಕಂಥದ್ದು ಅನ್ನೋದು ಎಲ್ರಿಗೂ ಗೊತ್ತು. ಹಾಗಾಗಿ ಇನ್ನು ಮುಂದೆ ಏನಾಗುತ್ತೆ ಅಂದರೆ ಇವರು ಶೈಕ್ಷಣಿಕ ವ್ಯವಸ್ಥೆಗೆ ಬಳಸ್ತೀವಿ, ನಾವು ವಿದ್ಯಾಭ್ಯಾಸವನ್ನು ಕೊಡ್ತೀವಿ ಬಡ ವಿದ್ಯಾರ್ಥಿಗಳಿಗೆ ಅಂದರೆ ಅದಕ್ಕಾಗಿಯೇ ಬಳಸಬೇಕು, ಅದರಿಂದ ಮತಾಂತರದ ಪಿತೂರಿ ಇರಬಾರ್ದು ಅನ್ನೋದಾದರೆ ಶಶಿ ತರೂರ್ ಅವ್ರಿಗೆ ಯಾಕೆ ಹತ್ಕೊಂಡು ಉರಿಬೇಕು? ಮತ್ತು ಈ ರೈಲಿ ಮೋರ್ ಅನ್ನೋರಿಗೆ ಲಟ್ಟಣಿಗೆ ತಗೊಂಡು ಬಾರಿಸಿಲ್ಲ ಅಂದ್ರೂ ಆಗಬಾರದ ಜಾಗದಲ್ಲಿ ಯಾಕೆ ಬಾಸುಂಡೆ ಆಗಿದೆ ಅನ್ನೋಂಥ ಪ್ರಶ್ನೆಗೆ ಉತ್ತರವನ್ನು ನಾವು ಇವತ್ತು ಕಂಡುಕೊಳ್ಬೇಕಾಗಿದೆ. ಹಾಗಾಗಿ ನೋಡಿ, ಸಂಸತ್ತಿನ ಅಧಿವೇಶನ ಏನು ಸುಮ್ಮನೆ ನಡೆದು ಬಿಡೋಲ್ಲ. ಎಲ್ಲ ಸಾಂಸದರಿಗೂ ಅವರ ಪ್ರಯಾಣದ ಭತ್ಯೆಗಳನ್ನು ಕೊಡಬೇಕು, ಅವರಿಗೆ ವಸತಿ ವ್ಯವಸ್ಥೆಗಳನ್ನು ಮಾಡಿಕೊಡಬೇಕು, ಸದನವನ್ನು ನಡೆಸಲಿಕ್ಕೆ, ಲೋಕಸಭೆ ರಾಜ್ಯಸಭೆ ಸದನವನ್ನು ನಡೆಸಲಿಕ್ಕೆ ಪ್ರತಿ ನಿಮಿಷಕ್ಕೆ 2.5 ಲಕ್ಷ ರೂಪಾಯಿಗಳು ನಮ್ಮ ತೆರಿಗೆ ಹಣವನ್ನು ವ್ಯಯ ಮಾಡ್ತಾರ್ರಿ. ಬೇಜವಾಬ್ದಾರಿತನವಾಗಿ ನಾಚಿಕೆಗೇಡಿಂದ ಈ ರೀತಿಯಾಗಿ ರಂಪಾಟವನ್ನು ಮೆರೀತಾರೆ ಅಂತ ಹೇಳಿದ್ರೆ ಇವ್ರಿಗೆಲ್ಲ ನಾಚಿಕೆ ಆಗಲ್ವಾ? ಇಲ್ಲ ನಾಚಿಕೆ ಅನ್ನೋದನ್ನೇನಾದರೂ ಮಳೆಯಲ್ಲೇ ತೊಳ್ಕೊಂಬಿಟ್ರ ಅಂತ. ಅಂದರೆ ಹೊಳೆಯಲ್ಲಿ ಹುಣ್ಸೆಹಣ್ಣು ತೊಳಿತಾರೆ ಅಂತಾರಲ್ಲ, ಅಂದರೆ ಮಾಡಿದ ಪ್ರಯತ್ನ ಎಲ್ಲ ಹೊಳೆಯಲ್ಲಿ ಹುಣ್ಸೆಹಣ್ಣು ತೊಳ್ದಂಗೆ ಆಯಿತು ಅಂತಾರಲ್ಲ, ಹಂಗಾಗಿ ಇವಾಗ ಮುಂದಕ್ಕೆ ಏನು ಮಾಡೋದು ಅಂತ ತೋಚ್ದಿರ ಅಣ್ಣ ಮತ್ತು ತಂಗಿ ಇಬ್ಬರೂ ಈಗ ಮಳೆಯಲ್ಲಿ ಹುಣ್ಸೆಹಣ್ಣು ತೊಳೆಯೋ ಅಂಥ ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ. ಇದರಿಂದ ಇವರು ಸೂಕ್ಷ್ಮವಾಗಿ ನೋಡಿ ಏನಂದರೆ ದೇಶದ ಜನರ ಗಮನವನ್ನು ಸೆಳೀತಿರೋದು. ಅಂದರೆ ನಮ್ಮನ್ನು ಗಣನೆಗೆ ತಗೊಳ್ಳದೆ ಸಂಸತ್ನ ಅಧಿವೇಶನ ನಡೀತಿದೆ, ನಾವು ನಿಮ್ಮೆಲ್ಲರ ಪರವಾಗಿ ಧ್ವನಿಯನ್ನು ಎತ್ತುತ್ತಾ ಇದ್ದೀವಿ, ಆದ್ರೂ ಕೂಡ ನಮಗೆ ಈ ರೀತಿಯಾಗಿ ಒಂದು ದೌರ್ಜನ್ಯವನ್ನು ಮಾಡ್ತಿದ್ದಾರೆ ಅನ್ನೋಂಥ ಸಂದೇಶವನ್ನು ರವಾನೆ ಮಾಡ್ತಿರೋದು. ಮಳೆಯಲ್ಲಿ ನೆನೆದು ನಾವು ನಿಮ್ಮ ಪರವಾಗಿದ್ದೀವಿ, ಜನಗಳ ಪರ ಧ್ವನಿ ಎತ್ತೋದಕ್ಕೆ ನಾವು ಮಳೆಯಲ್ಲೂ ಎಂಥ ಸಂಕಷ್ಟಕ್ಕೂ ಏಸೋದಿಲ್ಲ ಅನ್ನುವಂಥ ಒಂದು ಸಂದೇಶವನ್ನು ರವಾನೆ ಮಾಡ್ತಾ ಇರೋದು. ಆದರೆ ಇದರಿಂದ ಇರುವಂಥ ಪಿತೂರಿ ಏನು ಅಂತ ಹೇಳಿದ್ರೆ ಸಂಸತ್ನ ಉಭಯ ಸದನಗಳೇನಿದೆ ಅಲ್ಲಿ ಚರ್ಚೆಗಳು ನಡಿಬಾರ್ದು ಅನ್ನೋದು. ಕಾಂಗ್ರೆಸ್ ಪಾರ್ಟಿಗೆ ಏನಾದರೂ ನೈತಿಕತೆ ಅನ್ನೋದು ಇದ್ದಿದ್ರೆ ಕರ್ನಾಟಕ ರಾಜ್ಯದಲ್ಲಿ ಒಬ್ಬರು ಸಚಿವರಿಗೂ ಕೂಡ ಮಹಿಳೆಯರನ್ನ ಆಯ್ಕೆ ಮಾಡಲೇ ಇಲ್ಲ. ಇವರು ಮಹಿಳೆಯರ ಪರ ಅಂತ ಹೇಳ್ತಾರೆ.
ವಿದ್ಯಾರ್ಥಿಗಳ ಪರ ಅಂತ ಹೇಳ್ತಾರೆ. ಉಚಿತ ಶಿಕ್ಷಣದ ವ್ಯವಸ್ಥೆಯನ್ನು ಜಾರಿಗೆ ತೊಗೊಂಬರ್ರಿ. ರಾಹುಲ್ ಗಾಂಧಿ ಅವ್ರು ಹೇಳ್ತಿಯಾರಲ್ಲ, ಇವ್ರ ನಿಲುವುಗಳು ರಾಜ್ಯದಿಂದ ರಾಜ್ಯಕ್ಕೆ ಬದಲಾವಣೆ ಆಗುತ್ತೆ. ಇವಾಗ ಜಾರ್ಖಂಡ್ನಲ್ಲಿ ವಿದ್ಯಾರ್ಥಿಗಳು ನೈಜ ಹೋರಾಟವನ್ನು ಮಾಡಿ ಅಲ್ಲಿನ ಸರ್ಕಾರದ ಮನವನ್ನು ಗೆದ್ದಿದ್ದಾರೆ. ಈಗ ಅಲ್ಲೊಂದು ಕಮಿಟಿಯನ್ನು ರಚನೆ ಮಾಡಿ 8 ಜನಗಳ ವಿದ್ಯಾರ್ಥಿಗಳು ಮತ್ತು ನ್ಯಾಯವಾದಿಗಳು ಮತ್ತು ಅವರ ಸಚಿವರು ಮತ್ತು ಅವರ ಪೋಷಕರ ಒಂದು ತಂಡ ಇವತ್ತು ವಿದ್ಯಾರ್ಥಿಗಳ ಸಮಸ್ಯೆಯನ್ನು ಆಲಿಸಲಿಕ್ಕೆ ಮುಂದಾಗಿದೆ. ಆದರೆ ಅಭಿಜಿತ್ ದೀಪ್ಕೆ ಇರ್ಬೋದು, ರಾಹುಲ್ ಗಾಂಧಿ ಅವರು ಇವಾಗ ಇದ್ರ ಬಗ್ಗೆ ಚಕಾರವನ್ನೇ ಎತ್ತುತ್ತಾ ಇಲ್ಲ. ನಾವು ಇವ್ರ ಪರವಾಗಿದ್ದೀವಿ ಅಂತ ಹೇಳ್ತಿಲ್ಲ. ಆದರೆ ಅಲ್ಲೇ ಸಮ್ಮಿಶ್ರ ಸರ್ಕಾರ ಇರೋದು ಕಾಂಗ್ರೆಸ್ದು. ಹಾಗಾಗಿ ಹೇಮಂತ್ ಸೊರೇನ್ ಅವ್ರು ಇದ್ದಾರಲ್ವ ಅಲ್ಲಿನ ಮುಖ್ಯಮಂತ್ರಿಗಳು, ಅವರು ಇದ್ರ ಬಗ್ಗೆ ಗಮನ ಹರಿಸ್ಬೇಕು ಅಂತ ಹೇಳಿ ಕೈ ತೊಳ್ಕೊಂಡ್ಬಿಡ್ತಿದ್ದಾರೆ. ಅಂದರೆ ನಯವಾಗಿ ನುಂಚ್ಕೊಳೋ ಅಂಥ ಬುದ್ಧಿ ರಾಹುಲ್ ಗಾಂಧಿ ಅವ್ರದ್ದು. ಆದರೆ ಮಾಡೋ ಅಂಥ ಪಿತೂರಿಯನ್ನು ಮಾಡ್ತಾನೆ ಇರ್ತಾರೆ. ಹಾಗಾಗಿ ಸ್ನೇಹಿತರೆ, ಇವಾಗ ಇವರ ರೀಲ್ಸ್ ಹುಚ್ಚಾಟದಿಂದ ಪ್ರತಿ ನಿಮಿಷಕ್ಕೆ 2.5 ಲಕ್ಷ ರೂಪಾಯಿಗಳನ್ನು ಕಳ್ಕೊಳ್ತಿರ್ತಕ್ಕಂಥದ್ದು. ಅಂದರೆ ಸರ್ಕಾರ ತನ್ನ ಬೊಕ್ಕಸದಿಂದ ಕಳ್ಕೊಳ್ತಾ ಇರೋದು. ಆದರೆ ಸದನವನ್ನು ನಡೀಲಿಕ್ಕೆ ಬಿಡಲಿಲ್ಲ ಅಂದರೆ ಆ ಸಂಕಟವನ್ನು ಅನುಭವಿಸ್ಬೇಕಾಗಿರೋದು ದೇಶದ ಜನತೆ. ಹಾಗಾಗಿ ಇಂಥ ಬೇಜವಾಬ್ದಾರಿತನ ಮೆರೆಯುವಂಥವ್ರು ಅವ್ರು ಯಾವುದೇ ವಂಶದವರಾಗಿರಲಿ, ಯಾವುದೇ ಪರಿವಾರದವರಾಗಿರಲಿ, ನಕಲಿ ಗಾಂಧಿ ಕುಟುಂಬ ಆದರೆ ಏನು ಅವ್ರೇನು ಮೇಲಿಂದ ಏನು ಇಳಿದು ಬಂದಿಲ್ಲ. ಅವರು ಇದೇ ಮಣ್ಣಲ್ಲಿ ಹುಟ್ಟಿರೋ ಅಂಥವ್ರು. ಅವ್ರಿಗೆ ಅಷ್ಟೊಂದು ಬೆಲೆ ಕೊಟ್ಕೊಂಡು ಕೂತ್ಕೊತಾರಲ್ಲ, 4ನೇ ವರ್ಗ ಒಂದಿದೆ, 3ನೇ ವರ್ಗ ಒಂದಿದೆ ಅಂತೆಲ್ಲ ಸಂಖ್ಯೆಗಳು ಹೇಳ್ತಾರಲ್ಲ, ಅಂಧಭಕ್ತರಿದ್ದಾರೆ ಅಂತ. ನೀವು ಮಾಡೋ ಅಂಥ ಇಂಥ ಹುಚ್ಚಾಟಗಳನ್ನೆಲ್ಲ ನೋಡ್ತೀಯಾರಲ್ಲ, ಇದು 4ನೇ ವರ್ಗ, ಗುಲಾಮರ ವರ್ಗ. ಹಾಗಾಗಿ ನಾನು ಮೊನ್ನೆ ಒಂದು ರೀಲ್ಸನ್ನು ನೋಡ್ತಾ ಇದ್ದೆ. ಅದರಲ್ಲಿ ಒಬ್ಬರು ರೈತರು ಏನು ಹೇಳ್ತಾರೆ ಅಂದರೆ, ಕಾಂಗ್ರೆಸ್ ಅನ್ನೋವಂಥ ಕಳೆಯ ಸಸ್ಯ ಇದೆಯಲ್ಲ, ಈ ಕಳೆಯ ಸಸ್ಯ ಏನು ಅಂದರೆ ಇದನ್ನು ಹಂಗೆ ಬಿಟ್ಟರೆ ಎಲ್ಲ ಕಡೆ ಬೆಳ್ಕೊಂಡು ಕಳೆ ಆಗ್ಬಿಡುತ್ತೆ. ಆದರೆ ಇದನ್ನು ಕಿತ್ತುಬಿಟ್ಟು ಒಂದು ಕಡೆಗೆ ಗುಡ್ಡೆ ಹಾಕಿ ಅದನ್ನು ಕೊಳಸ್ಬಿಟ್ಟು ಗೊಬ್ಬರ ಮಾಡಿದ್ರೆ ಫಲವತ್ತಾಗಿರುವಂಥ ಗೊಬ್ಬರ ಆಗುತ್ತೆ ಅಂತ. ಹಾಗಾಗಿ ಕಾಂಗ್ರೆಸ್ ಮುಕ್ತ ಭಾರತವನ್ನು ಮಾಡೋದಕ್ಕೆ ಜೊತೆಗೆ ಕಾಂಗ್ರೆಸ್ನ ಸಿದ್ಧಾಂತ ಇದೆಯಲ್ಲ, ಅದನ್ನು ನಾವು ಮುಕ್ತ ಮಾಡಬೇಕಾಗಿರೋದು. ಕಾಂಗ್ರೆಸ್ಸನ್ನು ಕಿತ್ತು ಅದನ್ನು ಗೊಬ್ಬರವಾಗಿ ಮಾರ್ಪಟ್ಟಾಗ ಪ್ರಜಾತಂತ್ರ ವ್ಯವಸ್ಥೆಗೆ ಒಂದು ಗೊಬ್ಬರವಾಗಿ ಮಾರ್ಪಾಡಾಗುತ್ತೆ. ಪ್ರಜಾತಂತ್ರ ವ್ಯವಸ್ಥೆ ಒಂದು ಬೃಹತ್ ವೃಕ್ಷವಾಗಿ ಬೆಳೆಯುವಂಥ ಸಾಧ್ಯತೆ ಇದೆ. ಈ ರಾಹುಲ್ ಗಾಂಧಿ ಅವರ ಈ ಹುಚ್ಚಾಟವನ್ನು ನಾವೆಲ್ಲ ಹಿಂಗೆ ನೋಡ್ಕೊಂಡು ಕೂತ್ಕೊಂಡ್ರೆ ಮುಂದೆ ಇವರು ಒಂದು ದಿನ ಪ್ರಜಾತಂತ್ರ ವ್ಯವಸ್ಥೆಗೆ ಮಾರಕ ಆಗ್ತಾರೆ. ಕೈಯಲ್ಲಿ ಸಂವಿಧಾನವನ್ನು ತೋರಿಸೋದು, ನಡಿಕೊಳ್ಳೋದೆಲ್ಲವೂ ಕೂಡ ಸಂವಿಧಾನ ವಿರೋಧಿ ನಡೆಯನ್ನೇ ನಡೆಯೋದು. ಹೌದಲ್ವಾ? ಚರ್ಚೆಯಲ್ಲಿ ಭಾಗವಹಿಸ್ರಿ. ಚರ್ಚೆಯಲ್ಲಿ ಭಾಗವಹಿಸಿದಾಗ ತಾನೇ ವಿಚಾರಗಳ ಮಂಥನ ಆಗ್ತಕ್ಕಂಥದ್ದು. ಸರ್ಕಾರಕ್ಕೆ ನೀವು ಹೇಳುವಂಥ ಸಲಹೆ ಸೂಚನೆಗಳಲ್ಲಿ ಯಾವುದಾದ್ರೂ ಹೌದು ಅಂತ ಅನಿಸಿದರೆ ಅದನ್ನು ಈ ಮಸೂದೆಯಲ್ಲಿ ಸೇರಿಸ್ತಾರೆ, ಕಾನೂನಾಗಿ ಮಾರ್ಪಾಡಾಗುತ್ತೆ. ಅದನ್ನು ವಿರೋಧ ಪಕ್ಷದ ನಾಯಕ ಮಾಡಬೇಕಾಗಿರೋದು. ಈ ದೇಶದ ಅತ್ಯಂತ ಸಾಮಾನ್ಯ ಪ್ರಜೆಯಾಗಿ ನನಗಿದು ಅರ್ಥ ಆಗ್ತಾ ಇದೆ, ರಾಹುಲ್ ಗಾಂಧಿ ಅವ್ರಿಗೆ ಅರ್ಥ ಆಗ್ತಾ ಇಲ್ಲ ಅಂತಂದರೆ, ಸಣ್ಣ ಮಕ್ಕಳ ರೀತಿಯಲ್ಲಿ, ಜೆನ್ಸಿಗಳ ರೀತಿಯಲ್ಲಿ ರೀಲ್ಸ್ಗಳನ್ನ ಮಾಡಿಕೊಂಡು ಹರಿಬಿಟ್ಕೊಂಡು ದೇಶದ ಜನರ ತೆರಿಗೆ ಹಣವನ್ನು ಪೋಲು ಮಾಡ್ತಾರೆ ಅನ್ನೋದಾದರೆ ಇದು ರಾಹುಲ್ ಗಾಂಧಿಗೆ ಚೆಲ್ಲಾಟ, ದೇಶದ ಜನರಿಗೆ ಪ್ರಾಣ ಸಂಕಟ ಅಲ್ವೋ ಅನ್ನೋವಂಥ ವಿಷಯನ ನೀವೇ ನಿರ್ಧಾರ ಮಾಡಿ ಅಂತ ಹೇಳುವುದರ ಮುಖಾಂತರ ಇಂದಿನ ಆಟೋವಾಲ ಕಾರ್ಯಕ್ರಮವನ್ನು ನಾವು ಮುಗಿಸ್ತಾ ಇದ್ದೇವೆ. ಮುಂದೆ ಇಂತಹದ್ದೇ ಒಂದು ಕುತೂಹಲಕಾರಿಯಾದ ವಿಷಯದೊಂದಿಗೆ ನಾವೆಲ್ಲರೂ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಟಿ ವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡುವುದರ ಮುಖಾಂತರ, ನಿಮ್ಮ ಸದ್ವಿಚಾರಗಳನ್ನು ಕಾಮೆಂಟ್ ಮಾಡುವುದರ ಮುಖಾಂತರ ಹಾಗೂ ಶೇರ್ ಮಾಡುವುದರ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.